ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರು, ನನ್ನ ಹೆಸರು ಚಾಂದಿನಿ ಗೌಡ. ನಾನು ಸಿಯಾಟಲ್ನಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಿದ್ದಲ್ಲಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಾನಿವತ್ತು ನಮ್ಮ ಅಪಾರ್ಟ್ಮೆಂಟ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆ ಯಾವ ಥರ ಇದೆ ಅನ್ನೋದನ್ನ ಕೂಡ ಹೇಳ್ತೀನಿ. ಜೊತೆಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನೇನು ಅಮ್ಯುನಿಟೀಸ್ ಇದೆ, ಹಾಗೆ ಇಂಡಿಯಾದಲ್ಲಿರೋ ಅಪಾರ್ಟ್ಮೆಂಟ್ಗೂ ಇಲ್ಲಿರೋ ಅಪಾರ್ಟ್ಮೆಂಟ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೇನ್ ಥಿಂಗ್, ಇಲ್ಲಿನ ರೇಟ್ ಎಷ್ಟು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನಾವಿರೋದು ದ ಸಮ್ಮಿಟ್ ಅಟ್ ಲೇಕ್ ಯೂನಿಯನ್ ಅನ್ನೋ ಅಪಾರ್ಟ್ಮೆಂಟು. ಸೊ ಎದುರುಗಡೆ ಬಿಲ್ಡಿಂಗ್ ಕಾಣ್ತಾ ಇರೋದೇ ನಮ್ಮ ಅಪಾರ್ಟ್ಮೆಂಟ್. ಆ್ಯಂಡ್ ಈ ರೋಡ್ ಬಂದುಬಿಟ್ಟು ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆ ಇರೋ ರೋಡ್. ಆ್ಯಂಡ್ ಇಲ್ಲೊಂದು ಬಸ್ ಸ್ಟಾಪ್ ಕೂಡ ಇದೆ, ನೀವು ನೋಡ್ಬೋದು. ಜೊತೆಗೆ ಡೆಡಿಕೇಟೆಡ್ ಸೈಕಲ್ ಲೇನ್ ಕೂಡ ಇದೆ. ಆ್ಯಂಡ್ ಮೇನ್ ರೀಸನ್ ನಾವು ಈ ಅಪಾರ್ಟ್ಮೆಂಟ್ ಚೂಸ್ ಮಾಡೋದಕ್ಕೆ ಕಾರಣ ಬಂದುಬಿಟ್ಟು ಪ್ರಶಾಂತ್ ಆಫೀಸಿಗೆ ತುಂಬಾ ಹತ್ರ, ವಾಕಬಲ್ ಡಿಸ್ಟೆನ್ಸ್. ಹಾಗಾಗಿ ನಾವು ಈ ಅಪಾರ್ಟ್ಮೆಂಟ್ನ ಚೂಸ್ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ US ಅಲ್ಲೆಲ್ಲ ಎಲ್ಲ ಮನೆಗಳನ್ನೂ ವುಡ್ಡಲ್ಲೇ ಕನ್ಸ್ಟ್ರಕ್ಟ್ ಮಾಡೋದು, ಯಾಕಂದರೆ ವುಡ್ಡು ತುಂಬಾ ಚೀಪಾಗಿ ಸಿಗುತ್ತೆ. ಆ್ಯಂಡ್ ಮೇನ್ ಥಿಂಗ್, ಲೇಬರ್ ತುಂಬ ಕಾಸ್ಟ್ಲಿ ಇರೋದ್ರಿಂದ ವುಡ್ಡನ್ನೇ ಜಾಸ್ತಿ ಪ್ರಿಫರ್ ಮಾಡಿ. ಈ ಅಪಾರ್ಟ್ಮೆಂಟಲ್ಲಿ 5 ಫ್ಲೋರ್ಸ್ ಇದೆ, ನಾವಿರೋದು 2nd ಫ್ಲೋರಲ್ಲಿ. ಸೊ ಫಸ್ಟ್ ನಿಮಗೆ ಫುಲ್ ಅಪಾರ್ಟ್ಮೆಂಟ್ ಟೂರ್ ಮಾಡಿಸ್ತೀನಿ, ನೆಕ್ಸ್ಟ್ ನಮ್ಮ ಮನೆಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಯಾರೇ ಇಲ್ಲಿ ಎಂಟ್ರ್ ಆಗಬೇಕಂದ್ರೂ ನಮಗೆ ಫಾಬ್ ಆ್ಯಕ್ಸೆಸ್ ಬೇಕೇ ಬೇಕು. ಸೊ ನಮ್ಮ ಹತ್ರ ಕೀ ಯಾವಾಗಲೂ ಇರಲೇಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಕಸ್ಮಾತ್ ನಮ್ಮ ಫ್ರೆಂಡ್ಸ್ ಅಥವಾ ಗೆಸ್ಟ್ ಯಾರಾದರೂ ಬಂದಾಗ ನಾವು ಯಾವಾಗಲೂ ಕೆಳಗೆ ಬರದೇ ಇರೋ ಕಾರಣದಿಂದ ಈ ಕಾಲ್ ಬಾಕ್ಸ್ ಮುಖಾಂತರ ಅವ್ರು ನಮಗೆ ಕಾಲ್ ಮಾಡ್ಬೋದು. ಸೊ ಈ ಕಾಲ್ ಬಾಕ್ಸಲ್ಲಿ ನಮ್ಮ ನಂಬರ್ ಮತ್ತು ನೇಮ್ ರಿಜಿಸ್ಟರ್ ಆಗಿರುತ್ತೆ. ಸೊ ನಮಗೆ ಕಾಲ್ ಮಾಡಿದಾಗ ನಾವು ಫೋನ್ ಮುಖಾಂತರನೇ ನಾವು ಆ್ಯಕ್ಸೆಸ್ ಕೊಡ್ಬೋದು. ಇದು ನಮ್ಮ ಅಪಾರ್ಟ್ಮೆಂಟ್ ಲಾಬಿ. ಹಾಗೆ ಇಲ್ಲಿ ಲೀಸಿಂಗ್ ಆಫೀಸ್ ಇದೆ, ಜೊತೆಗೆ ಅಲ್ಲೊಂದು ಕಾಫಿ ಮಿಷಿನ್ ಕೂಡ ಇದೆ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಟ್ರಾಲಿ ಇದೆ. ಇದು ನಾವು ಅಕಸ್ಮಾತ್ ತುಂಬಾ ಪ್ಯಾಕೇಜಸ್ ಇದ್ದಾಗ, ನಮಗೆ ನಮ್ಮ ಫ್ಲೋರ್ಸಿಗೆ ತೊಗೊಂಡು ಹೋಗೋಕ್ಕಾಗದೇ ಇರೋಕ್ಕಿದ್ದಾಗ ನಾವು ಈ ಟ್ರಾಲಿನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ನಮಗೆ ಮೇಲ್ ಬಾಕ್ಸ್ ರೂಮ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಮೇಲ್ಸ್ ಇರೋದು. ಸೊ ನಮಗೆ ಪ್ರತಿಯೊಂದು ಒಬ್ರೊಬ್ರಿಗೂ ಒಂದೊಂದು ಮೇಲ್ ಬಾಕ್ಸ್ ನಂಬರ್ ಕೊಟ್ಟಿರ್ತಾರೆ. ನಮ್ಮ ಕೀ ಮುಖಾಂತರ ಆ ಪರ್ಟಿಕ್ಯುಲರ್ ಮೇಲ್ ಬಾಕ್ಸ್ ನಂಬರಲ್ಲಿ ನಾವು ಓಪನ್ ಮಾಡಿ ನಾವು ಮೇಲ್ಸ್ನ ತಗೊಬೋದು. ಆ್ಯಂಡ್ ಈ ಸೈಡ್ ಬಂದ್ಬಿಟ್ಟು ಪ್ಯಾಕೇಜ್ ಲಾಕರ್ಸ್. ಯಾವುದೇ ಥರ ಪ್ಯಾಕೇಜಸ್ ಇದ್ರೂ ಈ ಲಾಕರ್ ಒಳಗೆ ಇರುತ್ತೆ. ಆ್ಯಂಡ್ ನಮಗೆ ಪ್ರತಿಯೊಂದು ಪ್ಯಾಕೇಜ್ ಬಂದಾಗಲೂ ನಮ್ಮ ಮೇನಲ್ಲಿ ಒಂದು ಕೋಡ್ ಇರುತ್ತೆ. ಕೋಡ್ ಜೊತೆಗೆ ಪ್ಯಾಕೇಜ್ ಫೋಟೋ ಕೂಡ ಬಂದಿರುತ್ತೆ. ಆ ಕೋಡ್ನ ನಾವು ಬಂದು ಇಲ್ಲಿ ಎಂಟರ್ ಮಾಡಿ ಸಿಗ್ನೇಚರ್ ಹಾಕಿದ್ರೆ ಮಾತ್ರ ಆ ಲಾಕರ್ ಓಪನ್ ಆಗುತ್ತೆ. ಸೊ ತುಂಬಾನೇ ಸೇಫ್ಟಿ ಇದೆ ಯಾವುದೇ ಪ್ಯಾಕೇಜಸ್ ಬಂದ್ರೂ ಕೂಡ. ನನ್ನೊಂದು ಪ್ಯಾಕೇಜ್ ಬಂದಿದೆ, ಸೊ ಬನ್ನಿ ನೋಡೋಣ. ಬಿಗಿನ್ ಪಿಕಪ್ 596 ಈ ಥರ ಕೋಡ್ ಹಾಕಬೇಕು. ನಂತರ ಗೋ. ನೀವಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನನ್ನ ಫೋಟೋ ಕೂಡ ಬರುತ್ತೆ, ಜೊತೆಗೆ ಸೈನ್. ಸೊ ಲಾಕರ್ ಓಪನ್ ಆಗುತ್ತೆ. ಲಾಕರ್ ಒಳಗಡೆ ನಮ್ಮ ಪ್ಯಾಕೇಜ್ ಇರುತ್ತೆ. ಸೊ ತುಂಬಾನೇ ಸೇಫ್ಟಿ ಇದೆ ಯಾವುದೇ ಪ್ಯಾಕೇಜಸ್ ಬಂದರೂ ಕೂಡ. ಬನ್ನಿ, ಸೊ ಈಗ ಪಾರ್ಕಿಂಗ್ ಹೋಗೋಣ ಬನ್ನಿ. ಸೊ ಇಲ್ಲೊಂದು ಪಾರ್ಕಿಂಗ್ ಇದೆ, ಹಾಗೆ ಕೆಳಗೆ ಒಂದು ಪಾರ್ಕಿಂಗ್ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರಲ್ಲಿ, ಅಂದರೆ ನಾವು ಚೂಸ್ ಮಾಡ್ಕೋಬೋದು, ಆ ನಂಬರಲ್ಲೇ ನಮ್ಮ ಕಾರ್ನ ಪಾರ್ಕ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಜಿಮ್ ಹೋಗೋಣ. ಅದು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ಯಾವ ತರ ಇದೆ ಅಂತ ತೋರಿಸ್ತೀನಿ.
ಬಂದಿದ್ದೀನಿ. ಇಲ್ಲಿ ಕಮ್ಯುನಿಟಿ ಸೆಂಟರ್ ಇದೆ, ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಕಮ್ಯುನಿಟಿ ಸೆಂಟರ್. ಇಲ್ಲಿ ಯಾವಾಗಾದ್ರೂ ಬರ್ಬೋದು, ಬೇಕಂದ್ರೆ ನಾವು 1 hour ರಿಸರ್ವ್ ಕೂಡ ಮಾಡ್ಕೋಬಹುದು. ಬರ್ಡೇಸ್ ಎಲ್ಲ ಆರ್ಗನೈಸ್ ಮಾಡ್ಬೋದು, ಹಾಗೆ ಮೀಟಿಂಗ್ಸ್, ಜೊತೆಗೆ ಯಾರು ಫ್ರೆಂಡ್ಸ್ ಬಂದ್ರೆ, ಗೆಸ್ಟ್ ಬಂದ್ರೆ ಇಲ್ಲಿ ಹೋಸ್ಟ್ ಮಾಡ್ಬೋದು. ಜೊತೆಗೆ ಒಂದಷ್ಟು ಇಂಡೋರ್ ಗೇಮ್ಸ್ ಇದೆ, ಸ್ನೂಕರ್ ಅಂಡ್ ಬೇರೆ ಬೇರೆ ತರ ಇಂಡೋರ್ ಗೇಮ್ಸ್ ಕೂಡ ಇದೆ. ಕಿಚನ್ ಕೂಡ ಇದೆ. ಸೊ ಮನೆ ತರನೇ ಸೆಟಪ್ ಮಾಡಿದ್ದಾರೆ. ಸೊ ಪಾರ್ಟೀಸ್ ಎಲ್ಲ ನಾವು ಆರ್ಗನೈಸ್ ಮಾಡ್ಕೋಬಹುದು. ಸುಮಾರು ಜನ ಬಂದು ಇಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ ಅವ್ರ ಮೀಟಿಂಗ್ಸ್ ಎಲ್ಲ. ಸೊ ಪ್ರೈವಸಿ ಸ್ಪೇಸ್ ಬೇಕು ಅಂದಾಗೆಲ್ಲ ಇಲ್ಲಿ ಬಂದು ಅವ್ರ ಮೀಟಿಂಗ್ ನ ಮಾಡ್ತಾರೆ. ಇದು ನಮ್ಮ ಅಪಾರ್ಟ್ಮೆಂಟ್ ರೂಫ್ ಟಾಪ್. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂದಷ್ಟು ಚೇರ್ಸ್ ಇಟ್ಟಿದ್ದಾರೆ ಆ್ಯಂಡ್ ಬೀಚಸ್ ಕೂಡ ಇಟ್ಟಿದ್ದಾರೆ ಆರಾಮಾಗಿ ಬಂದು ಚಿಲ್ ಆಗೋದಕ್ಕೆ. ಆ್ಯಂಡ್ ಹಾಟ್ ಟಬ್ ಕೂಡ ಇದೆ, ಯಾಕಂದರೆ ಇಲ್ಲಿ ವೆದರ್ ಆಲ್ಮೋಸ್ಟ್ ಲೈಕ್ ಕೋಲ್ಡ್ ಇರೋದ್ರಿಂದ ಹಾಟ್ ಟಬ್ ಇಟ್ಟಿದ್ದಾರೆ. ಈ ಅಪಾರ್ಟ್ಮೆಂಟಲ್ಲಿ ABC ಅಂತ ಬಿಲ್ಡಿಂಗ್ ಇದೆ. ಸೊ A ಬಿಲ್ಡಿಂಗಿಗೂ ಮತ್ತು B ಬಿಲ್ಡಿಂಗ್ ಮಧ್ಯ ಬ್ರಿಡ್ಜ್ ಥರ ಕನೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟೇರ್ಸ್ ಕೂಡ ಇದೆ ಎಲ್ಲ ಫ್ಲೋರ್ಸಲ್ಲೂ ರೂಫ್ ಟಾಪಿಗೆ ಬರೋದಕ್ಕೆ, ಲಿಫ್ಟ್ ಅಲ್ದಲ್ಲೇ ಕೂಡ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೇನ್ ರೀಸನ್ ನಾವು ಈ ಅಪಾರ್ಟ್ಮೆಂಟ್ ಚೂಸ್ ಮಾಡೋದಕ್ಕೆ ಕಾರಣ ಈ ವ್ಯೂ. ಸೊ ಕಂಪ್ಲೀಟ್ ಲೇಕ್ ಯೂನಿಯನ್ ವ್ಯೂ ಕಾಣಿಸುತ್ತೆ, ಜೊತೆಗೆ ಡೌನ್ ಟೌನ್ ವ್ಯೂ ಕೂಡ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಈ ಅಪಾರ್ಟ್ಮೆಂಟ್ ಚೂಸ್ ಮಾಡಿದ್ದು. ಸೊ ಇಲ್ಲಿ ಟ್ರ್ಯಾಶ್ ಚ್ಯೂಟ್ ಇದೆ. ಸೊ ಎಲ್ಲ ಫ್ಲೋರಲ್ಲೂ ಈ ಥರ ಟ್ರ್ಯಾಶ್ ಚ್ಯೂಟ್ ಇರುತ್ತೆ. ಇಲ್ಲಿ ಬಂದು ಪರ್ಟಿಕ್ಯುಲರ್ ಫ್ಲೋರ್ಸ್ ಅವರು ಟ್ರ್ಯಾಶ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಹಾಕಿದ್ರೆ ಇದು ಕೆಳಗೆ ಹೋಗುತ್ತೆ. ಸೊ ನೋಡಿದ್ರಲ್ಲ ನಮ್ಮ ಅಪಾರ್ಟ್ಮೆಂಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಮ್ಮ ಮನೆಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ವೆಲ್ಕಮ್ ಟು ಅವರ್ ಹೋಮ್. ಇದು ಬಂದ್ಬಿಟ್ಟು ಕೋಟ್ ಚೆಕ್-ಇನ್. ಯೂಶಲಿ ನಾವು ಹೊರಗೆ ಹೋಗ್ಬೇಕಾದ್ರೆ ಇಲ್ಲಿ ಜಾಸ್ತಿ ಕೋಲ್ಡ್ ಇರೋದ್ರಿಂದ ಜಾಕೆಟ್ಸ್ ತುಂಬಾನೇ ನೆಸೆಸಿಟಿ ಇದೆ. ಸೊ ಹಾಗಾಗಿ ನಾವು ಬಂದ ತಕ್ಷಣ ಜಾಕೆಟ್ ಎತ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಜಾಕೆಟ್ ಹ್ಯಾಂಗ್ ಮಾಡೋಕ್ಕಿರ್ಬೋದು. ಸೊ ಈ ಕ್ಲಾಸೆಟ್ನ ಯೂಸ್ ಮಾಡ್ತೀವಿ. ಸೊ ನಾವು ಒಂದಷ್ಟು ಜಾಕೆಟ್ಸ್ ಮತ್ತು ಶೂಸ್ ಎಲ್ಲ ಇಟ್ಟಿದ್ದೀವಿ. ಇಲ್ಲೂ ಕೂಡ ಒಂದು ಶೂಸ್ ಬಾಕ್ಸ್ ಇದೆ. ಅಂಡ್ ಮೇನ್ ಥಿಂಗ್ ಇವಾಗ ಬೇಕಾಗಿರೋದು ಸ್ಯಾನಿಟೈಸರ್. ಸೊ ಸ್ಯಾನಿಟೈಸರ್ ಇಲ್ಲೇ ಇಟ್ಬಿಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಬಾತ್ರೂಮ್. ಇದು ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ, ಹಾಗೆ ಬೆಡ್ರೂಮ್ ಇಂದ ಕೂಡ ಎಂಟ್ರೆನ್ಸ್ ಇದೆ. ಸೊ 2 in 1 ಆಗಿ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಜಾಗ ಅಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಕಳೆಯೋ ಜಾಗ ಬಂದು ಕಿಚನ್. ಸೊ ಇಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲೂ ಫ್ರಿಡ್ಜ್, ಮೈಕ್ರೋವೇವ್, ಓವನ್, ಡಿಶ್ ವಾಷರ್, ಹಾಗೆ ವಾಷಿಂಗ್ ಮಿಷಿನ್, ಡ್ರೈಯರ್, ಸೊ ಪ್ರತಿಯೊಂದು ಕೊಟ್ಟಿರ್ತಾರೆ. ಅಂಡ್ ಮೇನ್ ಥಿಂಗ್ ಇಲ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲೂ ಗ್ಯಾಸ್ ಸ್ಟವ್ ಕೊಡಲ್ಲ. ಸೊ ಈ ತರ ಎಲೆಕ್ಟ್ರಿಕ್ ಸ್ಟವ್ ಕೊಡೋದು. ಅಂಡ್ ನಾನು ಎವ್ರಿ ಡೇ ಯೂಸ್ ಮಾಡೋ ಐಟಮ್ಸ್ನ ನಾನೆಲ್ಲ ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚಿಯಾ ಸೀಡ್ಸ್ ಆಗಿರ್ಬೋದು, ಚಾಪ್ ಬೋರ್ಡ್ಸ್ ಆಗಿರ್ಬೋದು, ಮಿಕ್ಸರ್, ಇನ್ಸ್ಟೆಂಟ್ ಪಾಟ್, ಹಾಗೆ ಎವ್ರಿ ಡೇ ಯೂಸ್ ಮಾಡೋವಂಥ ಆಯಿಲ್, ಸಾಲ್ಟ್, ಗೀ ಆಗಿರ್ಬೋದು, ನೆಕ್ಸ್ಟ್ ಕೆಟಲ್. ಸೊ ಇದೆಲ್ಲ ಎವ್ರಿ ಡೇ ಯೂಸ್ ಮಾಡೋದು. ಹಾಗಾಗಿ ನಾನು ಇದೆಲ್ಲ ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಟ್ಯಾಪ್ಸ್ ಕೂಡ ಅಷ್ಟೇ ಈ ಥರ ಓಪನ್ ಮಾಡ್ಕೋಬೋದು. ಸೊ ಏನಾದರೂ ಇದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅಂಡ್ ಇಲ್ಲಿ ಏನಾದ್ರೂ ಕಟ್ಕೊಂಡಿದ್ರು ಕೂಡ ನಾವು ಈ ತರ ಗ್ರೈಂಡರ್ ಏನೇ ಕಟ್ಕೊಂಡಿದ್ರು ಅದು ನೀಟಾಗಿ ಹೋಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಈ ಮ್ಯಾಗ್ನೆಟ್ಸ್ ಬಂದ್ಬಿಟ್ಟು ಪ್ರಶಾಂತ್ ಎಲ್ಲೆಲ್ಲಿ ಹೋಗಿದ್ದಾರೋ ಯಾವ್ಯಾವ ಜಾಗಕ್ಕೆ ಹೋಗಿದ್ದಾರೋ ಅಲ್ಲೆಲ್ಲ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದು ಸೊ ನೀವು ನೋಡ್ಬೋದು ಎಲ್ಲೆಲ್ಲಿ ಅಂತ ಹೇಳ್ಬಿಟ್ಟು. ಇದು ಮೈಕ್ರೋವೇವ್, ಹಾಗೆ ಇದು ಓವನ್. ನಾನು ಅಷ್ಟು ಓವನ್ ಯೂಸ್ ಮಾಡಿದಾರೋದ್ರಿಂದ ನನ್ನ ಪಾತ್ರೆ ಎಲ್ಲ ಇದ್ರಲ್ಲಿ ತುಂಬಿಸಿಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ ಇಂಡಿಯಾಯಿಂದನೇ ಅಲ್ಲಿಂದ ಬರ್ಬೇಕಾದ್ರೆ ಒಂದಷ್ಟು ಪಾತ್ರೆಗಳು ತಂದ್ಬಿಟ್ಟಿದ್ದೆ. ಅಂಡ್ ಇಲ್ಲಿ ನೀವು ನೋಡಿದ್ರೆ ಎಲ್ಲಾರ ಮನೇಲೂ ಆಲ್ಮೋಸ್ಟ್ ಲೈಕ್ ಗ್ಲಾಸ್ ಪ್ಲೇಟ್ಸ್ ಯೂಸ್ ಮಾಡ್ತಾರೆ ತಿನ್ನೋದಕ್ಕೆ. ಬಟ್ ನನಗೆ ಆಗ್ಲಿ ಪ್ರಶಾಂತ್ಗಾಗ್ಲಿ ಊಟ ಮಾಡೋದಕ್ಕೆ ಗ್ಲಾಸ್ ಪ್ಲೇಟ್ಸ್ ಅಲ್ಲಿ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಇಂಡಿಯಾದಿಂದ ತಂದಿರೋ ತಟ್ಟೆನೇ ಯೂಸ್ ಮಾಡೋದು. ಅಂಡ್ ಪ್ರಶಾಂತ್ಗೂ ಅಷ್ಟೇ ಕಾಪರ್ ಪ್ಲೇಟೇ ಯೂಸ್ ಮಾಡೋದು, ಕಾಪರ್ ಮಗ್ಸ್, ಕಾಪರ್ ಜಗ್, ಕಾಪರ್ ಬಾಟಲ್. ಸೊ ಇದರಲ್ಲೇ ಅವ್ರು ಯೂಸ್ ಮಾಡೋದು. ಅಂಡ್ ಇದು ಬಂದ್ಬಿಟ್ಟು ಡಿಶ್ ವಾಷರ್. ಇಲ್ಲೊಂದು ಡಸ್ಟ್ಬಿನ್ ಇಟ್ಟಿದೀವಿ, ಸೊ ನೀವು ನೋಡ್ಬೋದು ಡಿಶ್ ವಾಷರ್. ಅಂಡ್ ಇದು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಮತ್ತೆ ಡ್ರೈಯರ್. ಇದು ವಾಷಿಂಗ್ ಮಿಷಿನ್ ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲೂ ವಾಷಿಂಗ್ ಮಿಷಿನ್ ಮತ್ತೆ ಡ್ರೈಯರ್ ಕೊಟ್ಟಿರ್ತಾರೆ. ಇಲ್ಲಿ ಅಷ್ಟು ಲೈಕ್ ಈಚೆ ಬಟ್ಟೆ ಒಣಗಾಕಕ್ಕಾಗದಿರೋದ್ರಿಂದ ಈ ತರ ಡ್ರೈಯರ್ ಅಲ್ಲೇ ನಾವು ಬಟ್ಟೆನ ಡ್ರೈ ಮಾಡ್ಕೊಳ್ಳೋದು. ಸೊ ಈ ತರ ಇರುತ್ತೆ. ಸೊ ಇಲ್ಲಿ ಎಲ್ಲಾ ತರದ್ದು ಇರುತ್ತೆ, ಟೆಂಪರೇಚರ್ ಲೋ, ಮೀಡಿಯಂ, ಹೈ ಅಂತ ಹೇಳ್ಬಿಟ್ಟು. ಹಾಗೆ ಎಷ್ಟು ಡ್ರೈ ಮಾಡ್ಕೊಳ್ಳೋದು, ಸೊ ಒಂದಷ್ಟು ಲಾಂಡ್ರಿ ಐಟಮ್ಸ್ ಇಟ್ಟಿದ್ದೀನಿ ಇಲ್ಲೇ ನಾನು. ನೆಕ್ಸ್ಟ್ ಬಂದು ಇದು ಲಿವಿಂಗ್ ರೂಮ್. ಇಲ್ಲೊಂದು ಡೈನಿಂಗ್ ಟೇಬಲ್ ಇಟ್ಟಿದೀವಿ, ಹಾಗೆ ಸೋಫಾ, ಒಂದು ಟೇಬಲ್, ಹಾಗೆ ಟಿವಿ ಸ್ಟ್ಯಾಂಡ್. ಅಂಡ್ ನೆಕ್ಸ್ಟ್ ನಮ್ಮ ಪುಟ್ಟ ದೇವ್ರ ಮನೆ. ಇಲ್ಲೆಲ್ಲ ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಯಾವುದೇ ಸ್ಪೇಸ್ ಕೊಡಲ್ಲ. ನಾವಾಗೆ ಒಂದು ಟೇಬಲ್ ಅಥವಾ ಈ ತರ ಒಂದು ಪುಟ್ಟ ಬಾಕ್ಸ್ ಅಲ್ಲಿ ಮಾಡ್ಕೋಬೇಕು. ಇಲ್ಲಿ ಫುಲ್ ಖಾಲಿ ಇತ್ತು. ಸೊ ಪ್ರತಿಯೊಂದನ್ನು ಈ ಸ್ಲ್ಯಾಬ್ಸ್ ಎಲ್ಲ ನಾವು ಐಕೆಯಿಂದ ತಂದು ಈ ವಾಲ್ ನ ಡೆಕೋರೇಟ್ ಮಾಡಿದೀವಿ. ಇಲ್ಲಿ ನಾನು ಒಂದಷ್ಟು ಶೋ ಪ್ಲಾಂಟ್ಸ್ ಇಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಅಂಡ್ ಈ ಲೈಟ್ಸ್ ಬಂದ್ಬಿಟ್ಟು ಫಿಲಿಪ್ಸ್ ಯು ಸ್ಮಾರ್ಟ್ ಲೈಟ್ಸ್. ಇದು ಅಲೆಕ್ಸಾ ಕನೆಕ್ಟ್ ಆಗಿದೆ. ಅಂಡ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ಸ್ ನಾವು ಆಪ್ ಮೂಲಕ ಅಥವಾ ಕಮಾಂಡ್ಸ್ ಮೂಲಕ ನಾವು ಅಲೆಕ್ಸಾಗೆ ಚೇಂಜ್ ದ ಕಲರ್ಸ್ ಅಂತ ಅಂದ್ರೆ ಅದು ಕಲರ್ ಚೇಂಜ್ ಮಾಡುತ್ತೆ. ನಾವು ಮೂವಿ ನೋಡ್ಬೇಕಾಗಿರ್ಬೋದು, ಬೇರೆ ಬೇರೆ ಸಿಚುಯೇಷನ್ ಅಲ್ಲಿ ಬೇರೆ ಬೇರೆ ತರ ಲೈಟ್ಸ್ ಹಾಕೊಂಡಾಗ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಎಲ್ಲಾ ಫರ್ನಿಚರ್, ಸೋಫಾ ಆಗಿರ್ಬೋದು, ಟಿವಿ ಟೇಬಲ್ ಆಗಿರ್ಬೋದು, ಡೈನಿಂಗ್ ಟೇಬಲ್, ಬೆಡ್, ಪ್ರತಿಯೊಂದನ್ನು ನಾವು ಐಕೆಯಿಂದನೇ ನಾವೇ ಅಸೆಂಬಲ್ ಮಾಡಿದ್ದು. ನೆಕ್ಸ್ಟ್ ಪ್ಯಾಟಿಯೋ. ಸೊ ಈ ಪ್ಯಾಟಿಯೋದಲ್ಲಿ ನಾವು ಇಲ್ಲಿ 2 ಬೈಕ್ ನಿಲ್ಸಿದೀವಿ. ಸೊ 2 ಬೈಕ್ನು ಪ್ರಶಾಂತ್ ಇದೆ, ಅವ್ರಿಗೆ ಬೈಕಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಅಂಡ್ ಇನ್ನೊಬ್ರನ್ನ ನಿಮ್ಗೆ ಪರಿಚಯ ಮಾಡಿಸ್ಬೇಕು. ಅವರು ನನ್ನ ಫೇವ್ರೆಟ್ ಅಸಿಸ್ಟೆಂಟ್. ಯಾರು ಗೊತ್ತಾ? ಅದೇ ರೂಂಬಾ ವ್ಯಾಕ್ಯೂಮ್ ಕ್ಲೀನರ್. ಅದು ಫ್ಲೋರ್ ಕ್ಲೀನ್ ಮಾಡುತ್ತೆ ಅಂಡ್ ಅಲೆಕ್ಸಾ ಜೊತೆ ಕನೆಕ್ಟ್ ಆಗಿದೆ. ನಾನು ಒಂದು ಟೈಮ್ ನ ಸ್ಕೆಡ್ಯೂಲ್ ಮಾಡಿಟ್ಟಿದ್ದೀನಿ. ಸೊ ನಾನು ಮನೇಲಿ ಇದ್ರು, ನಾನು ಈಚೆ ಇದ್ರು, ಆ ಟೈಮ್ಗೆ ಎವ್ರಿ ಡೇ ಅದು ಫ್ಲೋರ್ ಕ್ಲೀನ್ ಮಾಡುತ್ತೆ. ಸೊ ಅಷ್ಟು ಟೆನ್ಷನ್ ಇರಲ್ಲ. ಅಂಡ್ ತೋರಿಸ್ತೀನಿ ನಿಮ್ಗೆ ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. Alexa, ask Roomba to vacuum the floor. Okay, I'll tell Roomba to start vacuuming. ಸೊ ನೀವು ನೋಡ್ಬೋದು ಯಾವುದಾದ್ರೂ ಏನಾದರೂ ಅಡ್ಡ ಬಂದರೆ ಅದು ಆಟೋಮೆಟಿಕ್ ಆಗಿ ಟರ್ನ್ ಆಗುತ್ತೆ. ಆ್ಯಂಡ್ ಮ್ಯಾಟ್ಸ್ ಕೂಡ ಇದ್ದರೆ ಅದು ಅದ್ರ ಥಿಕ್ನೆಸ್ ನೋಡ್ಕೊಂಡು ಇದು ಮಾಡುತ್ತೆ. Alexa, ask Roomba to go home. I'll tell Roomba to end its cleaning job and return home.
ಅದು ನೀಟಾಗಿ ಹೋಗಿ ಚಾರ್ಜಿಂಗ್ ಡಾಕ್ ಹತ್ರ ಅಟ್ಯಾಚ್ ಆಗುತ್ತೆ. ಅಂಡ್ ಇದು ಬಂದ್ಬಿಟ್ಟು ಫೈರ್ ಅಲಾರ್ಮ್. ಇದು ಸ್ಮೋಕ್ ಡಿಟೆಕ್ಟ್ ಮಾಡುತ್ತೆ. ಅಂಡ್ ಸ್ವಲ್ಪ ಹೊತ್ತಲ್ಲಿ ಏನಾದರೂ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಇದು ಡೈರೆಕ್ಟ್ ಆಗಿ ಫೈರ್ ಸ್ಟೇಷನ್ ಕನೆಕ್ಟ್ ಆಗುತ್ತೆ. ಅಂಡ್ ಸ್ಪ್ರಿಂಕ್ಲರ್ ಕೂಡ ಆನ್ ಆಗುತ್ತೆ. ಸೊ ವಾಟರ್ ಎಲ್ಲ ಸ್ಪ್ರಿಂಕ್ಲರ್ ಮಾಡುತ್ತೆ. ಈ ತರ ಹಾಲ್ ಅಲ್ಲಿ 2 ಸ್ಪ್ರಿಂಕ್ಲರ್ ಇದೆ, ಹಾಗೆ ರೂಮಲ್ಲಿ 1 ಸ್ಪ್ರಿಂಕ್ಲರ್ ಇದೆ. ಸೊ ನೆಕ್ಸ್ಟ್ ಬಂದು ನಮ್ಮ ಬೆಡ್ರೂಮ್. ಬನ್ನಿ ಹೋಗೋಣ. ನಾನು ಒಂದು ಕಿಂಗ್ ಸೈಜ್ ಬೆಡ್ ಇಟ್ಟಿದ್ದೀವಿ. ಹಾಗೆ ಅಲ್ಲಿ ಪ್ರಶಾಂತ್ ಅವ್ರದ್ದು ವರ್ಕ್ ಟೇಬಲ್. ನನಗೆ ಈ ಸಾಫ್ಟ್ ಟಾಯ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಒಂದಷ್ಟು ನಾನು ಸಾಫ್ಟ್ ಟಾಯ್ಸ್ ತಂದಿಟ್ಕೊಂಡಿದ್ದೀನಿ. ಲಯನ್, ಪಾಂಡಾ, ಡಾಗ್, ಹಾಗೆ ಎಲಿಫೆಂಟ್. ಇಲ್ಲೊಂದು ನಾವು ಲಾಂಡ್ರಿ ಬ್ಯಾಗ್ ಇಟ್ಟಿದ್ದೀವಿ. ಅಂಡ್ ಟವಲ್ ಡ್ರೈ ಮಾಡಕ್ಕೆ ಈ ತರ ಇಟ್ಟಿದೀವಿ. ಅಂಡ್ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಈ ತರ ಕ್ಲಾಸೆಟ್ಸ್ ಇರುತ್ತೆ. ಇಲ್ಲಿ ಪ್ರಶಾಂತ್ ಬಟ್ಟೆ ಇದೆ, ಹಾಗೆ ಸ್ವಲ್ಪ ಜಾಕೆಟ್ಸ್ ಕೂಡ ಇಟ್ಟಿದೀವಿ. ಅಂಡ್ ಈ ವಾರ್ಡ್ರೋಬ್ ಅಲ್ಲಿ ನನ್ನ ಬಟ್ಟೆಗಳಿದಾವೆ. ಇದು ಕೂಡ ನಾವು ಆಯ್ಕೆಯಿಂದನೇ ತಂದಿದ್ದು. ಇದು ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಕಸ್ಟಮೈಸ್ ಮಾಡ್ಕೋಬಹುದು ಈ ವಾರ್ಡ್ರೋಬ್ ನ. ಅಂಡ್ ಇಲ್ಲೊಂದು ಟೇಬಲ್ ಇಟ್ಟಿದೀವಿ. ಈ ಟೇಬಲ್ ಮೇಲೆ ನಾನು ಡೈಲಿ ಯೂಸ್ ಮಾಡೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಇಟ್ಕೊಂಡಿದ್ದೀನಿ. ಬೇರೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಾನು ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದೀನಿ. ಬಟ್ ಎವ್ರಿ ಡೇ ನಾನು ಯಾವಾಗ್ಲೂ ವಾರ್ಡ್ರೋಬ್ ಓಪನ್ ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಬಾಕ್ಸ್ ತರ ಕೂಡ ಇಟ್ಕೊಂಡಿದ್ದೀನಿ. ಅಂಡ್ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಈ ಮಿರರ್, ಲಾಂಗ್ ಮಿರರ್. ಸೊ ಯಾವಾಗ್ಲೂ ಕನ್ನಡಿ ನೋಡ್ಕೋತಾ ಇರ್ಬೋದು. ಇದು ಬಾತ್ರೂಮ್. ನಾನು ಆಲ್ರೆಡಿ ಹೇಳ್ದಂಗೆ ಬೆಡ್ರೂಮ್ ಇಂದನೂ ಎಂಟ್ರೆನ್ಸ್ ಇದೆ, ಹಾಗೆ ಹೊರಗಡೆಯಿಂದನೂ ಎಂಟ್ರೆನ್ಸ್ ಇದೆ. ತುಂಬಾ ಎಫಿಷಿಯಂಟ್ ಆಗಿ ಯೂಸ್ ಮಾಡಿದ್ದಾರೆ ಸ್ಪೇಸ್ ನ. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇಲ್ಲೊಂದು ಬಾತ್ ಟಬ್ ಇದೆ. ಇಲ್ಲಿ ಯಾವುದೇ ರೀತಿ ಬಕೆಟ್ ಅಥವಾ ಮಗ್ ಸಿಸ್ಟಮ್ ಇಲ್ಲ. ನಾವು ಶವರ್ ಅಲ್ಲೇ ಸ್ನಾನ ಮಾಡಬೇಕು. ಅಂಡ್ ಇನ್ನೊಂದು ಮೇನ್ ಥಿಂಗ್ ಎಲ್ರಿಗೂ ಗೊತ್ತಿರುತ್ತೆ, ಇಲ್ಲಿ ಕಮೋಡ್ಗೆ ಗನ್ಸ್ ಇರಲ್ಲ. ಸೊ ಬರೀ ಟಿಶ್ಯೂ ಅಷ್ಟೇ. ಸೊ ವಿಯರ್ಡ್ ಅನ್ಸುತ್ತೆ, ನಂಗೂ ಸ್ಟಾರ್ಟಿಂಗ್ ಬಂದಾಗ ವಿಯರ್ಡ್ ಅನ್ಸು, ಬಟ್ ಏನು ಮಾಡಕ್ಕಲ್ಲ, ಅಡ್ಜಸ್ಟ್ ಆಗ್ಲೇಬೇಕು. ನಾನು ಗ್ರೀನ್ ಅಂಡ್ ವೈಟ್ ಥೀಮ್ ಅಲ್ಲಿ ಇಲ್ಲಿ ಸೆಟಪ್ ಮಾಡಿದ್ದೀನಿ. ಇಲ್ಲೊಂದು ಸಿಂಕ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಬೆಡ್ರೂಮ್ ಇಂದನೂ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಡೋರ್ ಇದೆ. ಹಾಗೆ ಹೊರಗಡೆಗೆ ಇಲ್ಲೊಂದು ಡೋರ್ ಇದೆ. ಸೊ ನೋಡಿದ್ರಲ್ಲ ನಮ್ಮ ಮನೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಅಂಡ್ ಮೇನ್ ಥಿಂಗ್, ರೆಂಟ್ ಎಷ್ಟಿರ್ಬೋದು ಅಂತ ಹೇಳಿದ್ರೆ, ನಾವು ಎವ್ರಿ ಮಂತ್ ಪೇ ಮಾಡ್ತಿರೋದು 1,80,000 rupees. ಅದು ವಿತೌಟ್ ಪಾರ್ಕಿಂಗ್. ಪಾರ್ಕಿಂಗ್ ಚಾರ್ಜಸ್ ಬಂದ್ಬಿಟ್ಟು 11,000 rupees. ಸೊ ಟೋಟಲಿ ಬಂದ್ಬಿಟ್ಟು 1,91,000 rupees ನಾವು ಎವ್ರಿ ಮಂತ್ ಪೇ ಮಾಡ್ತಾ ಇರೋದು. ಸೊ ನನಗೂ ಸ್ಟಾರ್ಟಿಂಗ್ ಎಲ್ಲನೂ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದಾಗ ತುಂಬಾನೇ ಶಾಕ್ ಅನ್ನಿಸ್ತು. 1 ಮಂತ್ 1,91,000 rupees ಪೇ ಮಾಡ್ತಾ ಇದೀವ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ಸ್ ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಿ ನಿಮ್ಮ ಒಪಿನಿಯನ್ಸ್ ನ ತಿಳಿಸ್ಬೋದು. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.